ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಕಡಲೆ ಬೀಜ ಮತ್ತು ಟೊಮೊಟೊ ಹಾಕಿ ಚಟ್ನಿ ಮಾಡ್ತಾಯಿದ್ದೀನಿ. ಫಸ್ಟು 1-2 ಸ್ಪೂನ್ ಆಯಿಲ್ ಹಾಕ್ಕೋಬೇಕು. ಆಯಿಲ್ ಹಾಕ್ಕೊಂಡು ಒಂದು ಈರುಳ್ಳಿ ಕಟ್ ಮಾಡಿ ನೋಡಿ ಎಣ್ಣೆಲಿ ಫ್ರೈ ಆಗ್ತಿದೆ. ಎಣ್ಣೆಲಿ ಫ್ರೈ ಆದಮೇಲೆ ನೆಕ್ಸ್ಟು ಟೊಮೊಟೊ ಹಾಕ್ಕೋಬೇಕು. 2 ಟೊಮೊಟೊ, 100 ಗ್ರಾಮಷ್ಟು ಕಡಲೆ ಬೀಜ, 2 ಬೆಳ್ಳುಳ್ಳಿ, ಖಾರಕ್ಕೆ ಬೇಕಾದಷ್ಟು ಒಣಮೆಣ್ಸಿನ್ಕಾಯಿ. ಈಗ ಒಣಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಎಣ್ಣೆಲಿ ಫ್ರೈ ಆಗಬೇಕು, ಚೆನ್ನಾಗಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಹಂಗೆ ಜೊತೆಗೆ ಹಾಕ್ಕೋಬೇಕು. ಇವಾಗ ಬೆಳ್ಳುಳ್ಳಿ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಜೊತೆಗೆ ಹಂಗೆ ಟೊಮೊಟೊನ ಹಾಕ್ಕೋಬೇಕು. ಎಣ್ಣೆಲಿ ಫುಲ್ ಫ್ರೈ ಆಗಬೇಕು. ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕರಿಬೇವು. ಒಂದು ಕಡೆ ಈಗ ಫ್ರೈ ಆಗ್ತದೆ ಈರುಳ್ಳಿ ಟೊಮೊಟೊ, ಇನ್ನೊಂದು ಕಡೆ ಸ್ವಲ್ಪ ಕಡಲೆ ಬೀಜ ಹುರ್ಕೋಬೇಕು. ಒಂದು ಕಡೆ ಟೊಮೊಟೊ ಎಲ್ಲ ಫ್ರೈ ಆಗೋಷ್ಟಿಗೆ ನಾವು ಕಡಲೆ ಬೀಜ ಹುರ್ಕೊಂಡ್ರೆ ಬೆಟರ್ ಅಂತ ಹುರ್ಕೊತಾ ಇದ್ದೀನಿ. ಬೇಗ ಆಗುತ್ತೆ ಅಂದ್ಬಿಟ್ಟು ಒಂದು ಕಡೆ ಟೊಮೊಟೊ ಇವೆಲ್ಲ ಫ್ರೈ ಆಯಿತು, ಈ ಕಡೆನೂ ಕಡಲೆ ಬೀಜ ಹುರ್ಕೊಂಡಿದ್ದು ಆಯಿತು. ನೆಕ್ಸ್ಟು ಮಿಕ್ಸಿಗೆ ಹಾಕ್ಕೋಬೇಕು. ಸ್ವಲ್ಪ ವಾಟರ್ ಹಾಕ್ಕೊತಿದ್ದೀನಿ, ಏಕೆಂದರೆ ಸ್ವಲ್ಪ ವಾಟರ್ ಹಾಕ್ಕೊಂಡ್ರೆ ಸ್ವಲ್ಪ ತಣ್ಣಗಾಗುತ್ತಲ್ಲ, ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ಕಡಲೆ ಬೀಜ ಒಂದು ಪ್ಲೇಟ್ಗೆ ಹಾಕಿ ಇವಾಗ ಒಟ್ಟು ತೆಗಿಬೇಕು ಕಡಲೆ ಬೀಜಕ್ಕೆ. ಈಗ ಕಡಲೆ ಬೀಜ ಸ್ವಲ್ಪ ಪುಡಿ ಮಾಡ್ಕೋಬೇಕು ಲೈಟಾಗಿ. 1 ರೌಂಡ್ ಸಾಕು, ಇಷ್ಟು ಪುಡಿ ಅದು ಸಾಕು. ಇವಾಗ ಟೊಮೊಟೊ ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ದೀವಲ್ಲ, ಇವಾಗ ಅದು ಹಾಕ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ನಾನು ಸಾಲ್ಟ್ ಹಾಕ್ಕೊತಿದ್ದೀನಿ. ಒಂದ್ಸಲ ಮಿಕ್ಸಿಗೆ ಹಾಕ್ಕೋಬೇಕು. ಇವಾಗ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕ್ಕೋಬೇಕು. ಇವಾಗ ಇದನ್ನು ಅವಾಗೆ ಟೊಮೊಟೊ ಎಲ್ಲ ಫ್ರೈ ಮಾಡ್ಕೊಳವಲ್ಲ, ಸೇಮ್ ಅದೇ ಬಾಣಲೆಗೆ ಇವಾಗ ಒಗ್ಗರಣೆ ಹಾಕ್ಕೊತಿದ್ದೀನಿ. ಈಗ ಬಿಸಿಯಾಗಿದೆ, ಸ್ವಲ್ಪ ಎಣ್ಣೆ ಬಿಸಿಯಾಗಿದೆ. ಈಗ ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, ಸ್ವಲ್ಪ ಉದ್ದಿನಬೇಳೆ, ಒಂದು ಸ್ವಲ್ಪ ಕಡಲೆಬೇಳೆ. ಕಡಲೆಬೇಳೆ ಉದ್ದಿನಬೇಳೆ ಒಗ್ಗರಣೆ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಕರಿಬೇವು, ಒಂದು ಒಣಮೆಣ್ಸಿನ್ಕಾಯಿ ಹಾಕ್ಕೋಬೇಕು. ಕಡಲೆ ಬೀಜ ಟೊಮೊಟೊ ಹಾಕಿ ಚಟ್ನಿ ರೆಡಿಯಾಗಿದೆ. ಈಗ ಇದು ದೋಸೆಗೂ ಚೆನ್ನಾಗಿರುತ್ತೆ, ರೊಟ್ಟಿ ಚಪಾತಿ ಎಲ್ಲ ಚೆನ್ನಾಗಿರುತ್ತೆ, ಟೇಸ್ಟ್ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಟಿಫನ್ಗೆಲ್ಲ ಮಾಡ್ಕೋದು, ಬೇಗ ಆಗುತ್ತೆ ನನಗೆ ಚಟ್ನಿ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ. ನಿಮ್ಗೆ ಇಷ್ಟ ಆಗಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಒಂದು ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.